ರಾಜ್ಯದ ಹಲವೆಡೆ ವರುಣನ ಅಬ್ಬರ ವಿಪರೀತವಾಗಿದೆ. ಮುಂದಿನ 5 ದಿನಗಳ ಕಾಲ ಮಳೆ ಹೀಗೆ ಇರಬಹುದು ದಕ್ಷಿಣ ಒಳನಾಡಿನಲ್ಲಂತೂ ಅಂತ ಹೇಳ್ತಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ 1,00,000 ಕ್ಯೂಸೆಕ್ ಬರ್ತಾ ಇದೆ KRS ಒಳಕ್ಕೆ. ಹಾಗಾಗಿ ಡ್ಯಾಮ್ ಅಧಿಕಾರಿಗಳು 1,02,000 ಕ್ಯೂಸೆಕ್ ಹೆಚ್ಚುವರಿ ಇರಲಿ ಅಂತ ಹೇಳಿ ಬಿಟ್ಟುಬಿಡ್ತಿದ್ದಾರೆ. ಶ್ರೀರಂಗಪಟ್ಟಣ ಮಳವಳ್ಳಿಯ ನದಿ ಪಾತ್ರದ ಪ್ರವಾಸಕ ಸ್ಥಳಗಳಲ್ಲಿ ನಿರ್ಬಂಧ ಇರಲಾಗಿದೆ. ಅದರಿಂದ ಕೆಳಕ್ಕೂ ಹಾಗೇ ಇರುತ್ತೆ ಪರಿಸ್ಥಿತಿ. ಹುಷಾರಾಗಿರಬೇಕು ಎಲ್ಲರೂ. ಬಟ್ ಯಾರು ಹತ್ತಿರ ಹೋಗಬೇಡಿ, ಹುಚ್ಚಾಟ ಮಾಡಬೇಡಿ. ಕೆಲವು ಪ್ರದೇಶಗಳಲ್ಲಿ ಫೋಟೋ ತೆಗಿಯೋಕೆ ಹೋಗಿ ಜಾರ್ಗೀರ್ಕೊಂಡ್ರೆ ಕೊಚ್ಕೊಂಡೋದ್ರೆ ಬಾಡಿನೂ ಸಿಕ್ಕಲ್ಲ ಹೇಳಿದ್ದೀನಿ. ಆಮೇಲೆ ಯಾವಾಗಲೂ 26 ವರ್ಷ ಆದಮೇಲೆ ಯಾರು ಅನಾಮಿಕರು ಬಂದು ದೂರು ಕೊಡಬೇಕು ಅಷ್ಟೇ. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ಗೊತ್ತಿಲ್ಲ ನಿಮಗೆ ಇದೆಯೋ ಅದೃಷ್ಟ ಇಲ್ಲವೋ. ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಬರ್ತಾ ಇದೆ. ಜಲಾಶಯದಲ್ಲಿ 22 ಗೇಟ್ಗಳ ಮೂಲಕ 80,000 TMC ನೀರನ್ನ 80 TMC ನೀರು ಇದೆ ಈಗ. ಅಥವಾ ಬಿಡ್ತಾ ಇದ್ದಾರೆ. ಓಯ್ಯಪ್ಪ, 80 TMCನ ಮೈ ಗಾಡ್. ಇಲ್ಲ, 80,000 ಕ್ಯೂಸೆಕ್ ಇರಬೇಕದು. TMC ಬಿಡಲ್ಲ. ತುಂಗಾ ನದಿ ಅಬ್ಬರಕ್ಕೆ ಶೃಂಗೇರಿ ಪಟ್ಟಣದ ರಸ್ತೆಗಳು ಎಲ್ಲ ಇದಾಗ್ತಾ ಇದೆ. ಹಾಸನದಲ್ಲೂ ಮಳೆ, ಎಲ್ಲ ಕಡೆ ಮಳೆ 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 ಮಳೆ. ನಮ್ಮಲ್ಲಿ ಅಷ್ಟೇ ಇಲ್ಲ, ನೆರೆಯ ಪಾಕಿಸ್ತಾನದಲ್ಲೂ ಇದೆ. ವೇರಾಸ್ ಫ್ರಾನ್ಸಲ್ಲಿ ಅಲ್ಲೆಲ್ಲ ಕಡೆ ಎಂಥ ಬಿಸಿಲಿದೆ ಅಂದರೆ ಚರ್ಮ ಎಲ್ಲ ಕಿತ್ಕೊಂಡು ಹೋಗೋ ಮಟ್ಟಕ್ಕೆ ಸುಟ್ಟೋಗ್ತಾ ಇದೆ. ಸ್ಪೇನೆಲ್ಲ ಅಲ್ಲೇನಾಗ್ತಾ ಇದೆ ಅಂದರೆ ಮಕ್ಕ ಫಾರೆಸ್ಟ್ ಫೈರ್ಗಳು, ಬೆಂಕಿ 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 ಬೆಂಕಿ. ಹಿಮಾಚಲದಲ್ಲಿ ಕೂಡ ಮಳೆ ಆರ್ಭಟ. 260 ಜನ ಸಾವನ್ನಪ್ಪಿದ್ದಾರೆ. ಮನೆಗಳು, ಅಂಗಡಿಗಳು ಎಲ್ಲ ಕೊಚ್ಕೊಂಡು ಹೊಟ್ಟೋಗ್ತಾ ಇದೆ. ಅಲ್ಲೂ ಕೂಡ ಸಿಕ್ಕಾಬಟ್ಟೆ ನಮ್ಮ ಮೂಲಭೂತ ಸೌಕರ್ಯದ ವ್ಯವಸ್ಥೆಗಳಿಗೆಲ್ಲ ಹಾನಿ ಆಗೋಗಿದೆ ಅಲ್ಲಿ. ಮುಂಬೈಯಲ್ಲಂತೂ ಕೇಳಲೇಬೇಡಿ, ಒಬ್ಬ ಮನುಷ್ಯ ಮುಳುಗೋಗೋಷ್ಟು 6 ಅಡಿ ನೀರಿದೆಯಂತೆ ರೋಡ್ಗಳಲ್ಲಿ ಎಲ್ಲ ಕಡೆಯಲ್ಲಿ. ಎಲ್ಲ ಆಗ್ತಾರಲ್ಲಪ್ಪ. ಬೆಂಗಳೂರು ಕೊಚ್ಕೊಂಡೋಯ್ತು ಅಂತೆಲ್ಲ, ಎಲ್ಲ ಊರುಗಳು ಕೊಚ್ಕೊಂಡೋಗೋದೆ ಅರ್ಬನ್ ಏರಿಯಾಸಲ್ಲಿ. ಇನ್ನು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಅದು ಯಾವುದೋ ಒಂದು ಅಲ್ಲಿ ಜನ ಸಿಗಾಕೊಂಡಿದ್ದಾರಾ? ಓಕೆ. ತುಂಗಭದ್ರಾ ಅಣೆಕಟ್ಟಿನಲ್ಲಿ 7 ಕ್ರಸ್ಟ್ ಗೇಟಿನ ಕೆಲಸ ಮಾಡ್ತಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳ್ತಿದ್ದಾರೆ. ಸೀರಿಯಸ್ ಮ್ಯಾಟ್ರ್ ಅದು. ಹಂಗಿದ್ರೆ ಯಾಕಂದರೆ ಪ್ರೆಷರ್ ಬಂದು ಇನ್ನೆಲ್ಲರೂ 4 ಗೇಟ್ ಕಿತ್ಕೊಂಡು ಹೋಗ್ಬಿಟ್ಟಾತ. ಆಮೇಲೆ ಅವಾಗಾದಂಗೆ ಏನೋ ಪರಿಶೀಲನೆ ಮಾಡ್ತಿದ್ದಾರಂತೆ BJPಯವರು. ಆಗ ಒಂದು ಕಿತ್ಕೊಂಡು ಹೋದಾಗಲೇ ಎಲ್ಲರೂ ರಿಪೇರಿ ಮಾಡಿರಿ, ಎಲ್ಲ ಚೇಂಜ್ ಮಾಡ್ಬೇಕು ನೀವು 33 ಅಂತ ರೈತರು ಬದಲಾಯಿಸಿ ರೈತರ ಆತಂಕನ ದೂರ ಮಾಡಿ ಅಂತ BJPಯವರು ಮಾಡಬೇಕು. ಈಗ ಅಷ್ಟೊಂದು ನೀರು ಇಟ್ಕೊಂಡು 33 ಚೇಂಜ್ ಮಾಡೋಕ್ಕಾಗತ್ತಾ? ಫೋರ್ಸ್ ಜಾಸ್ತಿ ಇರುತ್ತಲ್ಲ, ಜಾಸ್ತಿ ಸಿಕ್ಕಾಬಿಟ್ಟೆ ಮಾಡೋಕ್ಕಾಗಲಿಲ್ಲ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆ ದಿನ ದೇಶದ ಜನತೆಗೆ GST ಕಡಿತದ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ರು. ಇದೀಗ GST ಸ್ಲ್ಯಾಬ್ನಲ್ಲಿ ಬದಲಾವಣೆಗಳಾಗಲಿದ್ದು ಹಲವು ವಸ್ತುಗಳ ಮೇಲಿನ ಬೆಲೆ ಕಡಿತವಾಗುತ್ತೆ. ದಿನನಿತ್ಯ ಬಳಕೆ ವಸ್ತುಗಳ ಮೇಲಿನ GST 90% ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. 28% ಇದ್ದಂತಹ GSTನ 18%, 12% ಇದ್ದಂತಹ GSTನ 5% ಇಳಿಕೆ ಆಗಲಿದೆ. ಪ್ರತಿನಿತ್ಯ ಬಳಕೆ ಮಾಡುವ ವಸ್ತುಗಳ ಮೇಲಿನ GST 5% ಇಳಿಕೆ ಆಗುತ್ತೆ. ಈ ಮೂಲಕವಾಗಿ ಒಂದಷ್ಟು ಅನುಕೂಲ ಆಗುತ್ತೆ. ಕೇಂದ್ರ ಸರ್ಕಾರದ ಐಡಿಯಾ ನೋಡಿದ್ರೆ 2 ಸ್ಲ್ಯಾಬ್ಗೆ ಬರಬೇಕು ಅಂತ ಕಾಣಿಸ್ತಿದೆ ಅನ್ಸುತ್ತೆ. ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ಇದು 5 ವರ್ಷ ಆದಮೇಲೆ ರಿವ್ಯೂ ಆಗಬೇಕಾಗಿತ್ತು. ಆಗದೇ ಇದ್ದಿದ್ದೇ ತಡ. ಯಾಮಾರಿಸ್ಕೊಂಡು ಓಡಾಡ್ಬಿಟ್ರು ನಮ್ಮನ್ನು. ಈಗ ಮಾಡ್ತಿದ್ದಾರೆ. ಈಗ ಅಮೇರಿಕದ ಅಧ್ಯಕ್ಷ ಟ್ರಂಪು ಟ್ಯಾರಿಫ್ ಆಗ್ತಾ ಇದ್ದಾನೆ, ಅದಕ್ಕೆ ಅಡ್ಜಸ್ಟ್ಮೆಂಟಿಗೆ ಮಾಡ್ತಿದ್ದಾರೆ ಅಂತ ಒಂದು ಆರೋಪ ಇದೆ. ಅದು ಎಂಥದ್ದಾರು ಇದ್ಕೊಳ್ಳಿ, ಈಗ ಮಾಡಲಿ. 2 ಸ್ಲ್ಯಾಬಿಗೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ಒಂದು 5% ಸ್ಲ್ಯಾಬು, ಇನ್ನೊಂದು 18% ಸ್ಲ್ಯಾಬಲ್ಲಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಬಹುತೇಕ ಪ್ರಾಡಕ್ಟ್ಗಳನ್ನು 90% ಪ್ರಾಡಕ್ಟ್ಗಳನ್ನು ಹೆಚ್ಚು ಕಡಿಮೆ ಎಲ್ಲ 85% ಸ್ಲ್ಯಾಬ್ ಒಳಗೆ ತರ್ತಾ ಇದ್ದಾರೆ. ಇನ್ನು ಉಳಿದಿದ್ದನ್ನೇನೋ 18% ಸ್ಲ್ಯಾಬಿಗೆ ತರ್ತಾರೆ. ಬಟ್ ದೆರ್ ವಿಲ್ ಬಿ ಒಂದು ಸೂಪರ್ ಸ್ಲ್ಯಾಬ್ ಒಂದು ಇರುತ್ತೆ. ಅದು ಸೂಪರ್ ಸ್ಲ್ಯಾಬ್ 40% ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದು ಈ ಸಿನ್ ಪ್ರಾಡಕ್ಟ್ಸು. ಸಿನ್ ಅಂತಂದರೆ ಪಾಪದ ಪದಾರ್ಥಗಳು. ಪಾಪ ಪದಾರ್ಥಗಳಲ್ಲ, ಪಾಪ ಪದಾರ್ಥಗಳು. ಅಂದರೆ ಸಿಗರೇಟು, ಗುಂಡು, ಇದು. ಅದಕ್ಕೇನಾದ್ರು ತಂದು ಕಾಸ್ಮೆಟಿಕ್ಸು ಎಲ್ಲ ಆ್ಯಡ್ ಮಾಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಏನು ಅಂತ. ಒಟ್ಟಲ್ಲಿ ಅಲ್ಲೊಂದು 40% ಇರುತ್ತೆ ಒಂದು ಟ್ಯಾಕ್ಸು ಅಂತಿದ್ದಾರೆ. ಬರಬೇಕು, ಬಂದ ಮೇಲೆ ನೋಡೋಣ ಏನಾಗುತ್ತೆ ಅಂತ. ಶುಭಾಂಶು ಶುಕ್ಲಾ ಭಾರತಕ್ಕೆ ಬಂದರು. ಇವತ್ತು ಪ್ರಧಾನಿ ಹೋಗಿ ಭೇಟಿ ಮಾಡಿದ್ರು. ಸ್ವಲ್ಪ ಹೊತ್ತು ಅವರು ಕೂತ್ಕೊಂಡು ಮಾತಾಡಿದ್ರಂತೆ. ಹಲೋ, ಹೌ ಆರ್ ಯು ಅಂತೆಲ್ಲ. ಲೋಕಸಭೆಯಲ್ಲಿ ಈ ಕುರಿತು ಒಂದು ಚರ್ಚೆ ಮಾಡೋಣ ಅಂತ ಸರ್ಕಾರ ಹೋಯಿತು. ವಿಪಕ್ಷಗಳು ನಾವು ಎಲೆಕ್ಷನ್ ಕಮಿಷನಲ್ಲಿದ್ದೀವಿ, ನಮಗೆ ನಾವೇನಿದ್ರು ಭೂಮಿ ಮೇಲೆ ಇರ್ತೀವಪ್ಪ, ನಮಗೂ ಅಂತರಿಕ್ಷಕ್ಕೂ ಸಂಬಂಧ ಇಲ್ಲಪ್ಪ, ಓಕೆನಾ ಅಂತಂದುಬಿಟ್ಟು ಅವ್ರು ಹಂಗೆ ಅಂತರಿಕ್ಷದಲ್ಲೇ ಹಾರಾಡೋರ ಥರ ಕೂಗಾಡ್ಕೊಂಡು ಹೊರಟುಬಿಟ್ರಂತೆ ಆಚೆಗೆ.
ಅದಕ್ಕೆ ಬಿ ಜೆ ಪಿಯವರು ಏನು ಅವಮಾನ ರೀ, ನಾಚಿಕೆಗೆಟ್ಟಿದ್ದು ನಮ್ಮ ಅಪೋಸಿಷನ್ಗೆ. ನಮ್ಮ ಸಾಧನೆ ಮಾಡಿದ್ದ ಹೀರೋ ವಿಚಾರದಲ್ಲೂ ರಾಜಕಾರಣ ಬಿಡಲಿಲ್ವಲ್ಲಪ್ಪ. ಹೌದು. ರಾಜಕಾರಣದಲ್ಲಿ ಧರ್ಮ ಇರಬಾರ್ದು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ಅಂತಂದಂಗೆ ಡಿ ಕೆ ಹೇಳಿ ಇಲ್ಲಿ ರಾಜಕಾರಣದಲ್ಲಿ ನೀವು ವಿಜ್ಞಾನ ತಂದ್ಬಿಟ್ರಲ್ಲಪ್ಪ. ತರಬಾರ್ದಿತ್ತು, ಛೇ, ಬಿಟ್ಟಿರಬೇಕಾಗಿತ್ತು ತಾನೆ. ಎಸ್, ಎತ್ತಿನಹೊಳೆ ಯೋಜನೆಗೆ ಅರಣ್ಯ ಭೂಮಿ ವಿಚಾರದಲ್ಲಿ ಅದೆಷ್ಟೋ ಎಕರೆ ತೊಗೋಬೇಕಾಗಿತ್ತು, ನಮ್ಮವ್ರು ಎಷ್ಟೋ ಎಕರೆ ಫಾರೆಸ್ಟ್ ಅಲ್ಲ ಅಂತ ಹೇಳಿ ಬಳಸ್ಬಿಟ್ರು ಅಂತ ಹೇಳಿದ್ದು. ನಮ್ಮವ್ರು ಕಂದಾಯ ಭೂಮಿ ಅದು ಅಂದಾಗ ಕೇಂದ್ರ ಸರ್ಕಾರ ಹೇಳ್ತು, ಇಲ್ಲ ನೀವು ನಮಗೆ ಮಿಸ್ಲೀಡ್ ಮಾಡಿದ್ದೀರಿ, ನಾವು ಅಧಿಕಾರಿಗಳ ಮೇಲೆ ಕ್ರಮ ತೊಗೋತೀವಿ ಅಂತ. ಈಗ ಸರ್ಕಾರ ನಾವು ಹಂಗೆ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಕ್ರಮ ಗೀಮ ಎಲ್ಲ ಬೇಡ. ಈಗ ನಮಗೊಂದು 271 ಎಕರೆ ಏನೋ ಬದಲು 271 ಎಕರೆ ಬಳಸೋಕೆ ಅನುಮತಿ ಕೊಡಿ, ಮರಗಳನ್ನು 7,000 ಬದಲು 4,000 ಮರ ಕಡಿಯೋಕ್ಕೆ ಜಾಗ ಮಾಡಿಕೊಡಿ ಯೋಜನೆಗೋಸ್ಕರ ಅಂತೆಲ್ಲ ಕೇಳಿದಾರಂತೆ. ಒಪ್ಕೋಬೋದು ಕೇಂದ್ರ ಸರ್ಕಾರ, ಒಪ್ಪಬೇಕು. ಯಾಕಂದರೆ ಗೋವಾಯಿಂದ ಅಥವಾ ಗೋವಾಗೆ ಪವರ್ ಲೈನ್ ತೊಗೊಂಡೋಗೋಕ್ಕೆ ಫಾರೆಸ್ಟ್ ಮಧ್ಯೆ ತಗೊಂಡೋಗೋದಕ್ಕೆ ಅವಕಾಶ ಮಾಡಿಕೊಡಿ, ಅಡ್ಡ ಬರ್ಕೊಡೋದು ನೀವು ರಾಷ್ಟ್ರೀಯ ಯೋಜನೆ ಅನ್ನೋ ಪ್ರೈಮ್ ಮಿನಿಸ್ಟ್ರು. ಇದು ರಾಷ್ಟ್ರೀಯ ಯೋಜನೆ ತಾನೇ ಕರ್ನಾಟಕಕ್ಕೆ? ಇದು ಕರ್ನಾಟಕದವ್ರ ಯೋಜನೆ ಅಲ್ವಾ? ಇದು ಕನ್ನಡಿಗರ ಯೋಜನೆ, ಅದು ರಾಷ್ಟ್ರೀಯ ಯೋಜನೆ ಆದರೆ ಕೊಡಲೇಬೇಕು ಅಷ್ಟೇ ತಾನೇ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಅಧಿಕಾರಿಗಳು ಈ ಬಾರಿ ಯಾವುದೇ ಲೋಪದೋಷಗಳಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಕೆಲವರು ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಜೈಲು ಸಿಬ್ಬಂದಿಗಳು ಬಾಡಿ ಕ್ಯಾಮ್ರಾವನ್ನು ಹಾಕಿದ್ದಾರೆ. ಈ ಮಧ್ಯೆ ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ವಿಚಾರ ಸಂಬಂಧ 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಆಕ್ಷೇಪಣೆ ಸಲ್ಲಿಸೋಕೆ ಆರೋಪಿಗಳ ಪರ ವಕೀಲರಿಗೆ ಕೋರ್ಟ್ ಸೂಚಿಸಿದ್ದು ಆಗಸ್ಟ್ 23ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಉಳಿದ 5 ಆರೋಪಿಗಳ ಜಾಮೀನು ರದ್ದತಿಗೆ ಮೇಲ್ಮನವಿ ಸಲ್ಲಿಸೋಕೆ ಪೊಲೀಸರು ಸರ್ಕಾರಕ್ಕೆ ಕೋರಿದ್ದಾರೆ. ಈ ಮಧ್ಯೆ ದರ್ಶನ್ ಪತ್ನಿ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಆರೋಪಿಗಳ ಜಾಮೀನು ರದ್ದತಿ ಪದ್ಧತಿ, ಬಾಡಿನು, ಕ್ಯಾಮು, ಲೆಗ್ ಕ್ಯಾಮು, CCTV ಎಲ್ಲ ಆಮೇಲೆ ನೋಡೋಣ. ಫಸ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಅಥವಾ ಕೋರ್ಟ್ ಕ್ವಿಕ್ಕಾಗಿ ಮುಗಿಸ್ಕೊಳ್ಳಿ. ಅದು ದರ್ಶನ್ಗೂ ಒಳ್ಳೆಯದು, ಅವ್ರ ಶ್ರೀಮತಿಗೂ ಒಳ್ಳೆಯದು, ಅವ್ರ ಕುಟುಂಬಕ್ಕೂ ಒಳ್ಳೆಯದು, ಅವ್ರ ಅಭಿಮಾನಿಗಳಿಗೂ ಒಳ್ಳೆಯದು, ಸತ್ತೋಗಿ ಮೃತಪಟ್ಟಿರುವಂಥ ಕುಟುಂಬದವ್ರಿಗೂ ಒಳ್ಳೆಯದು, ಜನರಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದಿದೆ. ಅದನ್ನು ಮಾಡಿ. ನಂಬರ್ 2, ಬಾಡಿ ಕ್ಯಾಮು PD ಕ್ಯಾಮ್ ಎಲ್ಲ ಹಾಕೊಂಡು ಒದ್ದಾಡೋ ಬದಲು ಒಂದು CCTV ಹಾಕೊಂಬಿಡಿ ಸೆಲ್ ಒಳಗಡೆ. ಸುಲಭನೇ ಆಗುತ್ತೆ. 24/7 ಇರುತ್ತಪ್ಪ. ವಿಷ್ಣುವರ್ಧನ್ ಸಮಾಧಿ ತೆರವು ವಿವಾದಕ್ಕೆ ಇತಿಶ್ರೀ ಆಡೋದಕ್ಕೆ ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ. ಸ್ಮಾರಕ ನಿರ್ಮಾಣಕ್ಕೆ ಅವ್ರು ಕೆಂಗೇರಿ ಬಳಿ ಅರ್ಧಾಗಿ ಇದ್ದಪ್ಪ. ಗೆಳೆತನ ಅಂತಂದರೆ ಅಥವಾ ವಿಶ್ವಾಸ ಅಂದರೆ ಅಥವಾ ಪ್ರೀತಿ ಅಂದರೆ ಅಥವಾ ಅಭಿಮಾನ ಅಂದರೆ ಕೊಟ್ಟು ಮಾತು ಇದು ಮಾತು ಬರೀ ಬುರುಡ ಬಿಟ್ಕೊಂಡು ಓಡಾಡೋದಲ್ಲ. ಸ್ಟೇಟ್ಮೆಂಟ್ಗಳಲ್ಲಿ ವಿಷ್ಣು ಸೇನಾ ಸಮಿತಿ ಯಾರು ಹೇಳಿದ್ದಾರೆ 18ನೇ ತಾರೀಕು ಸ್ಮಾರಕ ಆಗ್ತೀವಿ ಅಂತ. ಯಾರ್ಯಾರು ವಿಷ್ಣುವರ್ಧನನ್ನು ಇಷ್ಟಪಡ್ತಿದ್ರು ಅವರು ನನ್ನ ಪ್ರಕಾರದಲ್ಲಿ ಈಗ ಸುದೀಪ್ ಜೊತೆ ನಿಲ್ಲೋ ಸಮಯ ಇದು. ಹಾಂ, ಇನ್ಕ್ಲೂಡಿಂಗ್ ಮೀ. ನನಗೂ ಅಷ್ಟೇ ಪ್ರೀತಿ ಇತ್ತು. ಅವ್ರು ನನ್ನ ಮೇಲಿತ್ತು, ನನಗೆ ಅವ್ರ ಮೇಲಿತ್ತು. ನೀವೇನು ಮಾಡ್ತೀರಿ ಅಂತ ಕೇಳಬೇಡಿ, ನಾವೇನು ಮಾಡಬೇಕು ಅದು ಮಾಡೋಣ. ವಿಷ್ಣುವರ್ಧನ್ ಸ್ಮಾರಕ ವಿವಾದದಲ್ಲಿ ರಮ್ಯಾ ಪೋಸ್ಟ್ ಮಾಡ್ಕೊಂಡಿದ್ದಾರಂತೆ. ಅದು ಫ್ರೀ ಅಲ್ಲ, ಅದು ಸಾಧಕನಿಗೆ ಸಾವಿಲ್ಲ. ಮೇಡಮ್, ಇವೆಲ್ಲ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳು, ಸೆಂಟೆನ್ಸ್ಗಳು ಬರೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೀ ಹಾಕಿದ್ರೆ ಜನ ಓದ್ಕೋತಾರೆ. ನೀವೇನು ಮಾಡ್ತೀರೋ ಅದು ಮಾಡಿಬಿಡಿ ಅಷ್ಟೇ. ನೀವು ಅದನ್ನು ಅನೌನ್ಸು ಮಾಡಬೇಕಾಗಿಲ್ಲ, ಬೇಕಾದ್ರೆ ಹೇಳದಿದ್ರೂ ಪರವಾಗಿಲ್ಲ. ಪೋಸ್ಟಿಂಗ್ ಸ್ಟಾಪ್ ಮಾಡಿಬಿಡಿ ಎಲ್ಲರೂ. ಈ ಪೋಸ್ಟ್ ವ್ಯವಹಾರ ನಿಲ್ಲಿಸ್ಬಿಡಿ. ಏನಾಗುತ್ತೆ ಅದು ಮಾಡಿ. ಬರೀ ಬುರುಡ ಬಿಡೋದು ಬೇಡ ಸುಮ್ಮನೆ ನಾವುಗಳು. ಆಗೋದ್ರ ಬಗ್ಗೆ ಮಾತಾಡಿ. ಐ ಸೇ ಇನ್ಕ್ಲೂಡಿಂಗ್ ಮೀ ಬಿಕಾಸ್ ಹಿ ವಾಸ್ ಮೈ ಫ್ರೆಂಡ್. ಎಸ್, ಬೆಂಗಳೂರಲ್ಲಿ ಇವತ್ತು ಹೆಬ್ಬಾಳದ ಹತ್ರ ಯಾವುದೋ ಒಂದು ಆರ್ಮ್ ಇತ್ತು ಫ್ಲೈಓವರ್ದು, ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಅದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. KR ಪುರದಿಂದ ಬರ್ತಾ ಇರೋರು ಮೇಕ್ರಿ ಸರ್ಕಲ್ ಕಡೆಗೆ ಬರೋರಿಗೆ ಒಂಚೂರು ಹೆಲ್ಪ್ ಆಗುತ್ತೆ. ಬಟ್ ನಮ್ಮದು ಟ್ರಾಫಿಕ್ ಎಷ್ಟು ಎಗರು ಬಿದ್ದೋಗಿ ಬೆಳೆದೋಗಿದೆ ಅಂತಂದರೆ ನೀವು ಅದು ನೋಡ್ತಾ ಇರಿ. ಅದು ಬಂದು ಇನ್ನೊಂದು ಕಡೆಗೆ ಲಾಕ್ ಮಾಡಿ ಕೊಡುತ್ತೆ, ಅದು ಇನ್ನೊಂದು ಕಡೆಗೆ ಟ್ರಾಫಿಕನ್ನು. ಬಟ್ ಇವತ್ತು ಚೆನ್ನಾಗಿ ಕಾಣಿಸ್ತಿದೆ ಹೊಸದಾಗಿ ಎಲ್ಲ ಬ್ಯೂಟಿಫುಲ್ ಅಂತ ನೋಡ್ತಾ ಇರಿ. ಯಾಕಂದರೆ ಟ್ರಾಫಿಕ್ ಅಷ್ಟು ಬೆಳೆದೋಗ್ಬಿಟ್ಟಿದೆ. ರ್ಯಾಡಿಕಲಿ ಅಡ್ವಾನ್ಸ್ಡ್ ಥಾಟ್ಸ್ ಬೇಕೀಗ ನಮ್ಮ ಬೆಂಗಳೂರು ಟ್ರಾಫಿಕ್ಗೆ. ನೀವು ಯಾವತ್ತೋ ಸ್ಟಾರ್ಟ್ ಮಾಡೋ ಪ್ರಾಜೆಕ್ಟು ಯಾವತ್ತಿಗೋ ಮುಗಿಸ್ಕೊಂಡು ಇವತ್ತು ಮಾಡಿದ್ದೇವೆ ಅಂದರೆ ಏನು ಪ್ರಯೋಜನ ಇಲ್ಲ. 10 ಗಾಡಿ ಇದ್ದಿದ್ದನ್ನು 20 ಗಾಡಿ ಎಕ್ಸ್ಪೆಕ್ಟ್ ಮಾಡಿರ್ತೀರಿ. ಅದು ನೀವು ಮಾಡೋ ಅಷ್ಟೊತ್ತಿಗೆ 100 ಗಾಡಿ ಆಗೋಗಿರುತ್ತೆ. ಅದರ್ವೈಸ್ ನಿಮಗೆ ಈಗ ಟ್ರಾಫಿಕ್ ಇರಬಾರ್ದಾಗಿತ್ತು. ಮೆಟ್ರೋ ಬಂದ ಮೇಲೆ ಮೆಟ್ರೋ ಹೆಚ್ಚು ಕಡಿಮೆ 10 ಲಕ್ಷ ಜನ ತೊಗೊಂಡೋಗ್ತಾ ಇದೆ. ಆದರೂ ಯಾಕೆ? ಎಸ್, ಭಾರತೀಯ ಮೂಲದ ಕಾನೂನು ಪದವೀಧರೆ ಕೃಷ್ಣಾಂಗಿ ಮಿಶ್ರಮ್ಮ ಇಂಗ್ಲೆಂಡ್ ಮತ್ತು ವೇಲ್ಸ್ನ ಅತ್ಯಂತ ಕಿರಿಯ ಸಾಲಿಸಿಟರ್ ಆಗಿ ನೇಮಕಗೊಂಡಿದ್ದಾರೆ. 21 ವರ್ಷ ಅಷ್ಟೇ ವಯಸ್ಸು. ಅಷ್ಟು ಬೇಗ ಮಾಡಿಬಿಟ್ರಾ? ಯಾಕೆ? ಅವ್ರೇನು ತುಂಬ ಪವರ್ಫುಲ್ ಅಂತಾನ? ಏನದು ಐಡಿಯಾ? ಯಾಕೆ ಏನು ಗೊತ್ತಿಲ್ವೇ? ಏನೋ ಬರ್ತ್ಡೇ ಮಾಡ್ತಾರಲ್ವಾ ಕಾಮನ್ನು. ಮತ್ತೆ ಕಾಮನ್ನಲ್ಲಿ ನೋಡಿಲ್ವಾ? ಖಡ್ಗ, ಬರ್ಜಿ,
ಗುರಾಣಿ ಕತ್ತಿ ಪತ್ತಿ ಹಿಡ್ಕೊಂಡು ಏನು ಯುದ್ಧಕ್ಕೆ ಹೊಂಟ ಒಂಥರ ರೋಡಲ್ಲಿ ನಿಂತ್ಕೊಂಡು ಹಿಂಗೆ ಕತ್ತರಿಸೋದೆಲ್ಲ ನೋಡಿಲ್ವಾ? ವಿಜಯನಗರದ ವೀರಪುತ್ರರ ಥರ ಇಲ್ಲೊಬ್ಬ ಆವು ಮಾಡಿಬಿಟ್ಟಿದ್ದಾಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಓ ಅದೇನದು ಕೇಕ್ಗೆ ಕೋಪದಲ್ಲಿ ಕಚ್ತೋ ಮುದ್ದು ಕೊಡ್ತೋ ಏನು ಮಾಡ್ತದೋ ಕೇಕ್ಗೆ? ಕೇಕ್ಗೆ ಏನು ಮಾಡ್ತದೋ? ಹೊಡೆಯತ್ತೆ ಕೇಕ್ ಕಡೆಗೆ ಬಂದು. ಅದನ್ನೇನಂತ ನಾವೀಗ ಪರಿಭಾವಿಸ್ಬೇಕು? ಪ್ರಾಣಿ ಬಲ್ಲವರಾದರೆ ಅದಕ್ಕೆ ಕೋಪ ಬಂದ ಮೂಮೆಂಟ್ಗೆ ಒಂದು ಹೊಡೆದಿದೆ ಅಷ್ಟೇ ಅಂತಂತಾರೆ. ಅಂತಾರೆ. ಯಾರು ಕವಿ ಹೃದಯ ಇದ್ದವರು ಹಾವು ಮುತ್ತನ್ನು ಕೊಡುತ್ತಿದೆ ಪ್ರೀತಿ ಅನ್ನೋದು ನೋಡಿ, ಅದಕ್ಕೆ ಇದೇ ಇಲ್ಲ, ಗಡಿಯೇ ಇಲ್ಲ ಅಂತ ಬೇಕಾದ್ರೆ ವರ್ಣನೆ ಮಾಡ್ಕೋಬೋದು.